ತಸ್ಮೈ ಶ್ರೀ ಗುರುಗಳು ಹಾಗೂ ಮಾರ್ಗದರ್ಶಕರಾದ ಸಮಾನರಾದ ಮೊದಲನೇದಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಗುರುಗಳು ಅಮೆರಿಕಾ ಸ್ವಾತಂತ್ರ್ಯ ದಿನ ಅಂತ ಒಂದು ಆಚರಣೆಯನ್ನು ತಾವು ಮಾಡೋದಕ್ಕೆ ಮೊಟ್ಟ ಮೊದಲನೇದನ್ನು ತಿಳ್ಕೊತೀನಿ. ಪ್ರತಿ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಗೆ ಇನ್ವೈಟ್ ಮಾಡ್ತಾರೆ. ಬಹಳ ಮಜಾ ಮಾಡಿ ಪ್ರತಿಯೊಂದು ಕಾರ್ಯಕ್ರಮ ದೇಶ ಸಂಸ್ಥೆ ಏನೈತಲ್ಲ ವಿಭಿನ್ನವಾಗಿನ ಒಂದು ದಾರಿ ತೋರಿಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ. ಸಾಕಷ್ಟು ನಾವು ಟ್ರಸ್ಟ್ಗಳನ್ನ ನೋಡಿವಿ, ಆಮೇಲೆ ಹಲವಾರು ಸೋಷಿಯಲ್ ವರ್ಕ್ ಮಾಡೋರು ನೋಡಿವಿ. ಯಾವುದೋ ಒಂದು ಸರ್ಕಾರದ ಅನುದಾನಕ್ಕ ಅಥವಾ ತಮ್ಮ ಫೇಸ್ ಕಾಣಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಸಾಕಾರ ಕೊಡಕ್ಕೆ ನಾವು ಸಿದ್ಧದೀವಿ. ಇನ್ನು ಅವ್ರು ಹೇಳಿದಾಗ ಇನ್ನೊಂದು ಮಾತು ನೆಕ್ಸ್ಟ್ ನಮಗೆ ವೇದಿಕೆ ಮೇಲೆ ದಯಮಾಡಿ ನಾವು ಕೂಡ ಸದಸ್ಯರಾಗಿ ನಿಮ್ಮ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗಾಗಿ ನಾವೆಲ್ಲ ಏನು ಸಹಕಾರ ಕೊಡಬೇಕು ಆ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಈ ಮೂಲಕ ಮತ್ತೊಮ್ಮೆ ಹೇಳಿ ಮತ್ತು ಛತ್ರಿ ಕಾರ್ಯಕ್ರಮ ಹೇಳಿದ್ರಿ ಸಾಹೇಬರು 20 ಛತ್ರಿ ಕೊಡ್ತೀವಿ ಅಂತೇಳಿ ನಿಮ್ಗೆ 20 ಛತ್ರಿ ಕೊಡೋ ಮೂಲಕ ಒಂದು ಹೊಸ ಕಾರ್ಯಕ್ರಮ ಹೊಸ ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ಯಾರ. ನೀವು ಬಯಸೋದಾದರೆ ಒಂದು ವಾರದಲ್ಲಿ 25 ಛತ್ರಿ ನಾವೇ ಕೊಡ್ತೀವಿ. ಅದನ್ನು ಆ ಕಾರ್ಯಕ್ರಮ ಮಾಡೋ ಮೂಲಕ ಜವಾಬ್ದಾರಿಯನ್ನು ಮುಂದೆ ಇರಲಿ ಅಂತ ಹೇಳಿ ನಾನು ಹೇಳಿ ರವಿಯಣ್ಣರು ಕೂಡ ನಮಗೆ ಈ ಮಾತುಗಳ ಹೇಳ್ಯಾರ. ಅದರ ಜೊತೆ ನಾವು ಈ ವಾರದಲ್ಲಿ ನಿಮ್ಮೊಂದು 25 ಛತ್ರಿ ತಂದು ನಿಮ್ಮ ಮುಂದೆ ಮುಗಿಸ್ತೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿರಲಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ ಮತ್ತು ನಮ್ಮನ್ನು ಈ ಒಂದು ಕಾರ್ಯಕ್ರಮ ಕರೆದು ನಮ್ಗೆ ಇಷ್ಟೆಲ್ಲ ಗೌರವ ಪ್ರೀತಿ ಕೃತಜ್ಞತೆಗಳು ಮತ್ತು ಇನ್ನೊಂದು ಭಾಗ್ಯ ಕಲ್ಪಿಸಿಕೊಟ್ರಿ ನೀವು. ಈ ಸಂಸ್ಥೆ ವತಿಯಿಂದ ಮಾಡುವಂಥ ಒಂದು ಸಭೆ ಸಮಾರಂಭಗಳಿಗೆ ಒಂದು ಸುದ್ದಿ ಮಾಡುವಂಥ ಸ್ವತಂತ್ರ ದಿನಾಚರಣೆ ನಿಜಕ್ಕೂ ಕೂಡ ಸಮಾಜದೊಳಗಡೆ ಬರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ಬೆಳಕು ಮಾಡಿಕೊಡ್ತಾರೆ. ಎಷ್ಟೇ ಸಮಸ್ಯೆಗಳಿರುವ ಆ ಸಮಸ್ಯೆಯ ಮೇಲೆ ಅದನ್ನು ಆಧಾರಿತವಾಗಿ ವರದಿಯನ್ನು ಮಾಡಿ ಬೆಳಕು ಚೆಲ್ಲಿ ಸಮಾಜವನ್ನ ಶುದ್ಧಿಯಿಂದ ಶುದ್ಧಿಗೊಳಿಸುವಂತ ಪತ್ರಕರ್ತರಿಗೆ ಕೂಡ ಇವತ್ತಿನ ದಿನಮಾನದಲ್ಲಿ ಸ್ವತಂತ್ರ ಇಲ್ಲದಂಗಾಗಿದೆ. ಉದಾಹರಣೆಗೆ ನಿಮ್ಮ ವಾರ್ಡ್ನಲ್ಲಿ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿರುವಂತಹ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಆ ಸಮಸ್ಯೆಯನ್ನು ಕುರಿತು ಒಬ್ಬ ಪತ್ರಕರ್ತ ವರದಿಯನ್ನ ಮಾಡಿದರೆ ಆ ವರದಿಯಲ್ಲಿ ಆ ಜನಪ್ರತಿಯನ್ನು ಟೀಕೆ ಮಾಡಿದ್ರೆ ಎಲ್ಲ ಒಂದು ಕಡೆ ಬೆದರಿಸುವಂತಹ ಹೆದರಿಸುವಂತಹ ಪ್ರಯತ್ನಗಳು ನಡೆದಂತಹ ದಿನಮಾನದಲ್ಲಿ ಪತ್ರಕರ್ತರಿಗೆ ಸ್ವತಂತ್ರ ಬೇಕಾಗಿದೆ. ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥವತ್ತಾಗಿ ಇಲ್ಲಿ 8 ಜನ ಇರಬಹುದು, 10 ಜನ ಇರಬಹುದು, 20 ಜನ ಇರಬಹುದು, ಇಡೀ ಗದಗ ನಗರದ ಜನರ ಪರವಾಗಿ ಪತ್ರಕರ್ತರನ್ನು ಗುರುತಿಸುವಂತ ಪ್ರಯತ್ನವನ್ನ ಇನ್ನು ದಾರಿ ಜನರನ್ನ ನಾವು ಈಗ ಸ್ಮರಿಸಬೇಕು. ಏನಾದ್ರೂ ಒಂದು ವಿಚಾರಧಾರೆಯನ್ನು ನಾವು ವ್ಯಕ್ತಪಡಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದ್ರ ಬಗ್ಗೆ ಕೆಲವು ಹೋಗುಗಳನ್ನ ಅದನ್ನ ನಡೆಸ್ತಕ್ಕಂಥ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಂತೈತಿ. ಗೊತ್ತಿದೆ, ಯಾಕಂದ್ರೆ ನಮ್ಮ ವಯಸ್ಸಿಗೆ ನಾವೇನಾದ್ರು ಮಾತಾಡಲೇಬೇಕಾಗ್ತೈತಿ. ಆದ್ರೆ ಇದು ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಬೆಳೆದಿರ್ತಕ್ಕಂಥ ಏನ್ ಮಾತಾಡ್ಬೇಕಪ್ಪ ಅದು ನಾವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ನಾವು ಒಂದು ಆಚರಣೆ ನೋಡ್ವಿ. ಏನ್ ಮಾತಾಡ್ಬೇಕಂದಾಗ ನಮ್ಮ ಪಟ್ಟ ಈಗಿನ ನಾವು ಎಲ್ಲ ವಿವರಗಳು ಸಿಗ್ತಾವ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ದಾರಿದೀಪ ಮಹಿಳಾ ಅಂತಾರಾಷ್ಟ್ರೀಯ ಅವ್ರ ಪ್ರಯತ್ನ ಅಂತಾನೆ ಹೇಳಿದಾಗ ನಾವು ಬ್ಯಾಂಕಿಂದ ಹೋಗ್ಬೇಕು, ನಾವು ಕನ್ನಡ ಸಂಘ ಸೇರ್ಕೊಂಡು ಒಂದು NGO ಯಾಕೆ ಮಾಡ್ಬಾರ್ದು ಅಂತ ಹೇಳಿದ್ರು. ಮಾಡ್ರಿ ಅದಕ್ಕೆ ಸಪೋರ್ಟ್ ಆಗಿ ಏನ್ ಬೇಕು ಮುಂದೆ ನಾವು ನಮ್ ಸಹಕಾರ ಮಾಡ್ತೀವಿ ಅಂತ ಹೇಳಿದಾಗ ಅದ್ ಯಾವ ರೀತಿಯಿಂದ ನಮ್ಗೆ ಅದು ಪ್ರೇರಣೆ ಅಂತ ಗೊತ್ತಿಲ್ಲ. ನಾವು ನಮ್ ಸ್ನೇಹಿತರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನೀವ್ ಹೇಳಿ ಮಾಡ್ರಿ ಅಂತಾರ.